ಕಾವೇರಿ ಈ ಒಂದು ಹೆಸರು ಕೇಳಿದ್ರೆ ಸಾಕು ಕರ್ನಾಟಕ ಮತ್ತು ತಮಿಳುನಾಡಿನ ಜನರ ಭಾವನೆಗಳು, ರೈತರ ಆತಂಕ, ರಾಜಕೀಯ ಚರ್ಚೆಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ನೆನಪಾಗುತ್ತವೆ. ಆದ್ರೆ ಇದೇ ಕಾವೇರಿ ವಿವಾದಕ್ಕೆ ಈಗ ಹೊಸ ತಿರುವು ಸಿಗುವ ಲಕ್ಷಣಗಳು ಕಾಣಿಸುತ್ತಿವೆ. ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಶೀಘ್ರದಲ್ಲೇ ಮುಖಾಮುಖಿಯಾಗಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಹಾಗಾದರೆ ಈ ಭೇಟಿ ಯಾಕೆ ಮಹತ್ವದ್ದು? ಯಾವ ವಿಷಯಗಳು ಚರ್ಚೆಯಾಗಬಹುದು? ಕಾವೇರಿ ಸಮಸ್ಯೆಗೆ ಇದರಿಂದ ನಿಜವಾಗಿಯೂ ಪರಿಹಾರ ಸಿಗುತ್ತಾ? ಸಂಪೂರ್ಣ ಮಾಹಿತಿ ನೋಡೋಣ. ಕಾವೇರಿ ನದಿ ಅಂದ್ರೆ ಕೇವಲ ನೀರಿನ ಮೂಲವಲ್ಲ, ಅದು 2 ರಾಜ್ಯಗಳ ಜೀವನಾಡಿ. ಕರ್ನಾಟಕದ ರೈತರು ತಮ್ಮ ಬೆಳೆಗಾಗಿ ಕಾವೇರಿಯನ್ನೇ ಅವಲಂಬಿಸಿದ್ದಾರೆ. ಅದೇ ರೀತಿ ತಮಿಳುನಾಡಿನ ರೈತರ ಬದುಕು ಈ ನದಿಯ ನೀರಿನ ಮೇಲೆಯೇ ನಿಂತಿದೆ. ಮಳೆ ಕಡಿಮೆಯಾದರೆ ವಿವಾದ ಶುರು, ನೀರು ಬಿಡುವ ವಿಚಾರ ಬಂದರೆ ಪ್ರತಿಭಟನೆ, ಕೋರ್ಟ್ ಆದೇಶ ಬಂದರೆ ರಾಜಕೀಯ ಚರ್ಚೆ. ಹೀಗೆ ಹಲವು ವರ್ಷಗಳಿಂದ ಕಾವೇರಿ ವಿಚಾರ 2 ರಾಜ್ಯಗಳ ನಡುವಿನ ಸೂಕ್ಷ್ಮ ವಿಷಯವಾಗಿ ಉಳಿದಿದೆ. ಇದೀಗ ಉನ್ನತ ಮೂಲಗಳ ಪ್ರಕಾರ ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ನಡುವಿನ ಸಭೆಗೆ ಸಿದ್ಧತೆ ನಡೆಯಲಾಗುತ್ತಿದೆ ಎನ್ನಲಾಗ್ತಾ ಇದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಮೇಕೆದಾಟು ಯೋಜನೆ ಬಗ್ಗೆ ಚರ್ಚೆಯಾಗುವ ಸಾಧ್ಯತೆ ಇದೆ. ಮೇಕೆದಾಟು ಯೋಜನೆ ಯಾಕೆ ಮಹತ್ವದ್ದು ಅಂತ ನೋಡೋದಾದ್ರೆ, ಮೇಕೆದಾಟು ಯೋಜನೆಯ ಉದ್ದೇಶ ಹೀಗಿದೆ. ಬೆಂಗಳೂರು ಸೇರಿದಂತೆ ಹಲವು ನಗರಗಳಲ್ಲಿ ಕುಡಿಯುವ ನೀರು ಒದಗಿಸುವುದು, ಜೊತೆಗೆ ವಿದ್ಯುತ್ ಉತ್ಪಾದನೆಗೆ ಸಹಕಾರ ನೀಡುವುದು. ಆದರೆ ತಮಿಳುನಾಡು ಈ ಯೋಜನೆಗೆ ಹಲವು ವರ್ಷಗಳಿಂದ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಲೇ ಬರ್ತಾ ಇದೆ. ಈ ಯೋಜನೆಯಿಂದ ತಮ್ಮ ಪಾಲಿನ ನೀರಿನ ಹರಿವು ಕಡಿಮೆ ಆಗಬಹುದು ಎಂಬ ಆತಂಕವನ್ನ ತಮಿಳುನಾಡು ಸರ್ಕಾರ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ಈ ಯೋಜನೆ ಕೇವಲ ಅಭಿವೃದ್ಧಿಯ ವಿಚಾರವಲ್ಲ, ಇದು 2 ರಾಜ್ಯಗಳ ಹಿತಾಸಕ್ತಿಗೆ ಸಂಬಂಧಿಸಿದ ಮಹತ್ವದ ವಿಷಯವಾಗಿದೆ. ಈ ಮಾತುಕತೆಯಿಂದ ಏನಾಗಬಹುದು ಅಂತ ನೋಡೋದಾದ್ರೆ, ತಜ್ಞರ ಪ್ರಕಾರ 2 ರಾಜ್ಯಗಳ ಮುಖ್ಯಮಂತ್ರಿಗಳು ನೇರವಾಗಿ ಮಾತನಾಡಿದರೆ ಹಲವು ತಪ್ಪು ಕಲ್ಪನೆಗಳಿಗೆ ತೆರೆ ಬೀಳಬಹುದು. ನೀರಿನ ಹಂಚಿಕೆ, ಮಳೆ ಪರಿಸ್ಥಿತಿ, ಜಲಾಶಯಗಳ ಮಟ್ಟ, ರೈತರ ಹಿತಾಸಕ್ತಿ ಹಾಗೂ ಭವಿಷ್ಯದ ಯೋಜನೆಗಳ ಕುರಿತು ಮುಕ್ತವಾಗಿ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಸಮಸ್ಯೆಗಳನ್ನ ಕೋರ್ಟ್ನಲ್ಲಿ ಮಾತ್ರವಲ್ಲ, ಮಾತುಕತೆಯ ಮೂಲಕವೂ ಬಗೆಹರಿಸಬಹುದು ಎಂಬ ಸಂದೇಶವೂ ಇದರಿಂದ ಸಿಗಬಹುದು. ಒಂದು ಮಾತಿದೆ, ಮನೆ ಸಮಸ್ಯೆ ಮನೆಯಲ್ಲೇ ಕೂತು ಮಾತನಾಡಿದರೆ ಬೇಗ ಬಗೆಹರಿಯುತ್ತದೆ. ಅದೇ ರೀತಿಯಲ್ಲಿ ರಾಜ್ಯಗಳ ಸಮಸ್ಯೆಯು ಟೇಬಲ್ ಮುಂದೆ ಕೂತು ಮಾತನಾಡಿದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಮೆಂಟ್ ಮಾಡುವುದಕ್ಕಿಂತ ಬೇಗ ಪರಿಹಾರ ಸಿಗಬಹುದು. ಏಕೆಂದ್ರೆ ಕಾವೇರಿ ನೀರು ಫೇಸ್ಬುಕ್ ಪೋಸ್ಟ್ ನೋಡಿ ಹರಿಯಲ್ಲ, ನಾಯಕರು ಒಗ್ಗಟ್ಟಿನಿಂದ ತೆಗೆದುಕೊಳ್ಳುವ ನಿರ್ಧಾರವೇ ಮುಖ್ಯ. ಸದ್ಯಕ್ಕೆ ಈ ಭೇಟಿಯ ಬಗ್ಗೆ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ. ಆದ್ರೆ ಉನ್ನತ ಮೂಲಗಳಿಂದ ಇಂತಹ ಮಾಹಿತಿ ಹೊರಬಂದಿರುವುದು ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಈ ಮಾತುಕತೆ ನಡೆದರೆ ಕಾವೇರಿ ನೀರು ಹಂಚಿಕೆ, ಮೇಕೆದಾಟು ಯೋಜನೆ ಹಾಗೂ ಉಭಯ ರಾಜ್ಯಗಳ ಸಹಕಾರದ ಬಗ್ಗೆ ಮಹತ್ವದ ನಿರ್ಧಾರಗಳು ಹೊರಬರಬಹುದೆಂಬ ನಿರೀಕ್ಷೆ ಇದೆ. ಈ ಭೇಟಿ ಕೇವಲ ಇಬ್ಬರು ಮುಖ್ಯಮಂತ್ರಿಗಳ ಭೇಟಿಯಾಗದೆ 2 ರಾಜ್ಯಗಳ ರೈತರ ಭವಿಷ್ಯ, ಜನರ ಹಿತಾಸಕ್ತಿ ಹಾಗೂ ಉತ್ತಮ ಸಂಬಂಧಕ್ಕೆ ಹೊಸ ಅಧ್ಯಾಯ ಬರೆಯುವ ಹೆಜ್ಜೆಯಾಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ.